ಎವ್ರಿವನ್, ಮತ್ತೊಂದು ಹೊಸ ಬ್ಲಾಗ್, ಹೊಸ ದಿನ, ಹೊಸ ಜಾಗ ಕಡೆ ಹೋಗಾಕತ್ತೇವ್ರಿ. ಇವತ್ತು ನಮ್ಮ ಜರ್ನಿ ಬಂದು 7ನೇ ದಿನಕ್ಕೆ ಕಾಲಿಟ್ಟೈತಿ. ಆ್ಯಂಡ್ ನಾವು 7ನೇ ದಿನಕ್ಕೆ ಕನ್ಯಾಕುಮಾರಿ ಒಳಗದೇವಿ. ಆ್ಯಕ್ಚುಲಿ ನಿನ್ನೆ ನಾವು ತಿರುವನಂತಪುರಂ ಹಿಡಿದು ಕನ್ಯಾಕುಮಾರಿ ಬಂದು ಜಸ್ಟ್ 80 ಕಿಲೋಮೀಟ್ರ್ ಐತ್ರಿ. ಆ 80 ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಒನ್ ಡೇ ತೊಗೊಂಡೆವು. ಯಾಕಂದರೆ ನಿನ್ನೆ ಮುಂಜಾನೆ ಚಾಲು ಆಗಿದ್ದು ಮಳೆ. ಓಹೋ ಮುಂದಿನ ವ್ಯೂ ನೋಡ್ರಿ ಇಲ್ಲಿ. ವಾ, ರೈಡ್ ಸ್ಟಾರ್ಟ್ ಮಾಡೋಣ ಇಂಥ ವ್ಯೂ ಸಿಕ್ತಂದ್ರೆ ಮತ್ತೇನು ಬೇಕು. ವಾ 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 ನಿನ್ನೆ ನಾವು ತಿರುವನಂತಪುರಂ ಹಿಡಿದು ಕನ್ಯಾಕುಮಾರಿ ಬರೀ 80 ಕಿಲೋಮೀಟ್ರ್ ಇತ್ತು. ಸೊ ಅಲ್ಲಿಂದ ಇಲ್ಲಿದ್ದು ಬರೋಕೆ ಏನು ಜಸ್ಟ್ 2-3 ತಾಸು ಬೇಕಾಗಿತ್ತು ಅಷ್ಟೇ ರೀ. ಆದರೆ ಮುಂಜಾಳೆದಿಂದ ಚಾಲು ಆಗಿದ್ದು ಮಳೆ ಸಂಜೆ 4 ತನೂ ಬಿಟ್ಟಿಲ್ಲ. ಸ್ವಲ್ಪ ತೊಯ್ಸ್ಕೊಂಡು ನಾವು ಸ್ವಲ್ಪ ಒಂದು 50 ಕಿಲೋಮೀಟ್ರ್ ನಾವು ಹಾಗೆ ತೊಯ್ಸ್ಕೊಂಡೇ ಬಂದೇವ್ರಿ. ಅದ್ರ ಎಫೆಕ್ಟ್ ಮುಂಜಾನೆ ನೆಗಡಿ ಚಾಲು ಆಗಿಬಿಡ್ತು. ಸೊ ಈಗ ಅದಕ್ಕೆ ಸ್ವಲ್ಪ ಆವಾಜ್ ನಿಮಗೆ ಬೇರೆ ಕೇಳತ್ತಿರ್ಬೇಕು. ನನಗೂ ಗೊತ್ತಿಲ್ಲ ಏನು ಚೇಂಜ್ ಅನ್ಸತೈತೋ ಇಲ್ಲೋ. ನನಗೆ ಚೇಂಜ್ ಅನ್ಸತೈತೆ ರೀ. ವಾ 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 ಏನು ವ್ಯೂ ಹೋಯ್ತು. ಸೊ ಇವತ್ತಿನ ಜರ್ನಿ ಬಂದು ನಮ್ಮ ನಡೆ ರಾಮೇಶ್ವರಂನ ಕಡೆ. ಕನ್ಯಾಕುಮಾರಿಯಿಂದ ರಾಮೇಶ್ವರಂ ಐತ್ರಿ 300 ಕಿಲೋಮೀಟರ್ಸ್. ಮೀನ್ಸ್ ಅಪ್ರಾಕ್ಸಿಮೇಟ್ಲಿ 290 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಹಿಡಿದೇವ್ರಿ ನಾವು. 5-6 ತಾಸು ಜರ್ನಿ ಇರ್ತೈತಿ. ಸೊ ಏನಾಕೈತಿ ಏನಿಲ್ಲ, ಏನು ನೋಡ್ಬೋದು, ಏನು ನೋಡೋಕ್ಕಾಗಲ್ಲ ಅನ್ನೋದು ಹೇಳ್ತೀನಿ ಹತ್ರ ನಿಮಗೆ. ಜಸ್ಟ್ ವ್ಯೂ ಎಂಜಾಯ್ ಮಾಡಿರಿ. ಭಾಳ ಅಂದ್ರೆ ಭಾಳ ಸಣ್ಣದಾಗಿರ್ಬೇಕು ಅನ್ಸತೈತಿ. ಯಾಕಂದ್ರೆ ಹೆಚ್ಚಿಗೇನು ವಿಡಿಯೋನೇ ಮಾಡಲಿಲ್ಲ ನಾವು. ಮಳೆ ಬಂದಿದ್ದ ಸಂಬಂಧ ಮೋಟೋ ಬ್ಲಾಗು ಮಾಡಲಿಲ್ಲ ನಾವು. ಎಲ್ಲಿ ಏನು ಹೋಲಾರ ಸಂಬಂಧ ಜಾಸ್ತಿ ಟ್ರಾವೆಲ್ ಮಾಡ್ಲಿಕ್ಕಾಗಲಾರ ಸಂಬಂಧ ಮೊಬೈಲ್ನಾಗೂ ವಿಡಿಯೋ ಮಾಡಲಿಲ್ಲ. ಸೊ ಹಂಗಾಗಿ ಏನಾಯ್ತು ರೀ, ಭಾಳ ಅಂದ್ರೆ ಭಾಳ ಕಡಿಮೆ ಆಗಿರ್ಬೇಕು. ಇವತ್ತಿನ ಬ್ಲಾಗ್ ನಿನ್ನೆ ಬ್ಲಾಗ್ ಎರಡು ಜೋಡಿಸಿ ಒಂದೇ ಮಾಡಿಬಿಡೋದು. ನಿನ್ನೆ ಏನದು ಮೆಮೋರಿಯಲ್ ಸಜ್ಜು ಹೋಗಿ ಹೊಳ್ಳೆ ಬಂದೇವಲ್ಲ, ಬರೋ ಬಲ್ಲೇ ಮತ್ತೆ ಮಳೆ ಚಾಲು ಆಯ್ತು ರಾತ್ರಿ ತನಕ. ಸೊ ಹಿಂಗಾಗಿ ಏನಾಯ್ತು, ನಿನ್ನೆ ಏನೂ ವಿಡಿಯೋ ಆಗಲಿಲ್ಲ. ಇಲ್ಲಿ ಹೈವೇ ಕನ್ಸ್ಟ್ರಕ್ಷನ್ನಾಗ ಐತಿ, ಟೇಕ್ ಅ ಡೈವರ್ಜನ್. ಓಕೆ, ಹೋ ಇಲ್ಲಿ ತೆಂಗಿನ ಗಿಡ ನೋಡ್ರಿಲ್ಲ ಎಷ್ಟು ಭಾಳ ಅದಾವ. ಬರೀ ತೆಂಗಿನ ಗಿಡ. ಇಲ್ಲಿ ಸಸ್ತದವೇನು ರೀ, ಇಲ್ಲಿಗ 60-70 ರೂಪಾಯಿಗೆ ಒಂದು ಕಾಯಿ ಕೊಡ್ತಾರೆ ಇವು ಎಳ್ನೀರು ಕುಡಿಯಾಕ. ಇನ್ನು ನಮ್ಮ ಕಡೆನೇ ಬೇಸಿ 40 ರೂಪಾಯಿಗೆ ಒಂದು ಸಿಗ್ತಾವೆ. ಬಟ್ ಇವು ಪ್ಯೂವರ್ ಇರ್ತಾವೆ ರೀ, ಪ್ಯೂವರ್. ನಮ್ಮ ಕಡೆ ಇವು ಟರ್ಬೈನ್ ಫೈನ್ಗಳು ಅದಾವಲ್ಲ ರೀ, ಭಾಳ ದೊಡ್ಡ ಇರ್ತಾವೆ, ಭಾಳ ಎತ್ತರಿಗೆ ಇರ್ತಾವೆ ರೀ. ಇವ್ರು ಇಟ್ಟೇ ಇದಾವೆ, ಇಟ್ಟಿ ಏನೇನಪ್ಪ ಭಾಳ ಕೆಳಗದವ್ರಿ, ಭಾಳ ಕೆಳಗೆ. ನಮ್ಮ ಕಡೆಯವ್ರು ಇಟ್ಟು ಊದಿರ್ತಾವೆ ಮ್ಯಾಕ್. ಆ್ಯಕ್ಚುಲಿ ಇಲ್ಲಿ ಏರ್ ಭಾಳ ಫಾಸ್ಟ್ ಮೂವ್ ಆಕೈತೈತಲ್ಲ, ಸೊ ಅದರಿಂದ ಭಾಳ ಸ್ಪೀಡ್ ತಿರುಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಕೈತೆ. ಓಹೋ ಗ್ರೀನ್ರಿ. ಇಲ್ಲಿ ರೋಡ್ ಇಟ್ಟು ಮಸ್ತ್ ಅದ, ಅಲ್ಲಿ ವ್ಯೂ ಇಷ್ಟು ಮಸ್ತ್ ಅದ. ನಡ್ಬರ್ಕಿ ಫ್ಯಾನ್ಗಳು ಇಟ್ಟು ಮಸ್ತ್ ಕಾಣತ್ತಾವ. ವಾ ಓಹೋ ಈ ಹೈವೇ ಗುಂಟ ಹಂಗೆ ಸ್ಟೇಟ್ ಮ್ಯಾನ್ ನೋಡಿದ್ರೆ ಆ ಮುಗುಲ್ ಸುತ್ತಾಕ ಆ ಮಾಡನ್ನ ಮುಚ್ಕೊಂಡ್ಬಿಟ್ಟೈತಿ. ಅಷ್ಟು ದೊಡ್ಡದೈತ್ರ ಆ ಗುಡ್ಡ, ಅಷ್ಟು ದೊಡ್ಡದು. ಇದ್ರಾಗಂತೂ ನೀವು 8 ದಿನ ಬೇಕು 2 ದಿನ ಟ್ರಾವೆಲ್ ಮಾಡ್ಬೋದು. ನೋಡ್ರಿ ಅಷ್ಟು ದೊಡ್ಡದದ. ಇದ್ರ AC ಅದ, ನಿಮಗೆಲ್ಲ ಏನು ಬೇಕು ಎಲ್ಲ ಅದ. ಮಕ್ಕೊಳಕ್ಕೆ ಕಾಟ ಅದ, ಬೆಡ್ ಅದ, ಚಹಾ ಮಾಡೋಕೆ ಅದಕ್ಕೊಂದು ಜಾಗನೇ ಬೇರೆ ಐತಿ, ಊಟ ಮಾಡೋಕೆ ಜಾಗ ಬೇರೆ ಇರ್ತೈತಿ, ಎಲ್ಲದಕ್ಕೂ ಜಾಗ ಇರ್ತೈತಿ. 1 ತಿಂಗಳು 2 ತಿಂಗಳು ತನಕ ನೀವು ಅದ್ರಾಗ ಜರ್ನಿ ಮಾಡ್ಬೋದು. ಭಾರಿ ಈ ಪರ್ಟಿಕ್ಯುಲರ್ ಕ್ಯಾರವ್ಯಾನ್ ಅಂತರೂ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಅದು. ನೋಡಿಲ್ಲ ಒಳಗೆಲ್ಲ ಇವು ಬರ್ದಾದು ಹಾಕಿ ಒಳಗಿನ ಸೈಡ್ ಹಿಂದೆ ಎಲ್ಲರೂ ಆರಾಮ್ ಕೂತಿರ್ತಾರೆ ಅವ್ರು. ಪೂರಾ ಫ್ಯಾಮಿಲಿ ಸಂಬಂಧ ಏನಾರೇ. ಆ್ಯಕ್ಚುಲಿ ಇದು ಯಾವಾಗ ಹೆಲ್ಪ್ ಆಗೋದು ಗೊತ್ತೇನು ರೀ, ಇದು ಎಲ್ಲ ಫ್ಯಾಮಿಲಿ ಸೇರಿ ಏನು ಟ್ರಿಪ್ ಹೊಡಿತಿರ್ತಾರಲ್ಲ ಆ ಟೈಮಿಗೆ ಇದು ಗಾಡಿ ಭಾಳ ಬೆಸ್ಟ್. ಇದು ಅಗಲಿಗೆ ಎಟ್ಟದ ಉದ್ದಿಗೆ ಎಟ್ಟದ. ಮೊಬೈಲ್ನಾಗ ಅಣ್ಣ ಏನೋ ನೋಡತ್ತಾನ. ಕಟ್ಟಿಗೆ ಅದಾವ್ರಿ ಒಳಗೆ. ಆದರೆ ಏನದಾವ ಅನ್ನೋದು ನಿಮ್ಗೆ ಯಾರಿಗಾರಿಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನನಗಂತರೂ ಅದೇನನ್ನೋದು ಗೊತ್ತಾಗಲಿಲ್ಲ.
ಓ ಬಾಯ್ ಅಲ್ಲಿ ನೋಡ್ರಲ್ಲಿ ಮುಗುಲ್ ಬಡ್ಡ್ಯಾಗ ಗುಡ್ಡ ಹೆಂಗೆ ಕಾಣದ ಆ ಗುಡ್ಡಕ್ಕೆ ಪೂರಾ ಮುಗುಲೇ ತುಂಬ್ಕೊಂಡದ. ವಾ 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 ಆ ಏರಿಯಾನೇ ಪೂರಾ ಮಸ್ತ್ ಕಾಣದ. ಮತ್ತು ಮಳೆ ಚಾಲು ಐತ್ರಿ. ಇಲ್ಲಿ ವಾತಾವರಣ ಹೆಂಗೋ ಏನೋ ಒಂದು ತಿಳಿಯವಲ್ಲಾಗೈತಿ. ಇಟ್ಟು ತನ್ನ ಬಿಸಿಲಿತ್ತು ಅಲ್ಲಿ, ಮತ್ತು ಈಗ ಮಳೆ ಚಾಲು. ನಮ್ಮ ಕೂಡನೇ ಯಾಕೆ ಹಿಂಗೆ ಆಕೈತ್ರು? ಕ್ಯಾಮ್ರಾ ತೆಗಿಬೇಕಾಯ್ತು ನೋಡ್ರಿ. ಮತ್ತೆ ಈ ಪರಿ ಮಳೆ ಹೊಡಿತಂದ್ರೆ ಕ್ಯಾಮ್ರಾ ಹಾಳಾಕೈತಿ. ನಿಂದ್ರ ಅಂತ ಒಂದು 2 ನಿಮಿಷ ನೋಡೋನು. ಜೋರು ಆಯ್ತಂದ್ರೆ ಒಂದು ಕಡೆ ನಿಂತ್ಕೇರಿ ಕ್ಯಾಮ್ರಾ ತೆಗಿಯೋಣ. ಮತ್ತೆ ಮಳೆ ಬತ್ತು ಇವತ್ತು. ಮಳೆ ನಮ್ದೇನು ಸಡ್ಲಿ ಬಿಡೋದಿಲ್ಲ. ದೋಸ್ ಇದ್ದಂಗೆ ಮಳೆ ಕಡಿದ್ರಿ. ಮಳೆ ಕೂಡ ಹೆಲ್ಮೆಟ್ ಕೊಡ್ಬೇಕಾ? ಇಲ್ಲಿ ನೋಡ್ರಿ, ಇದು ಮೌಂಟ್, ಇಲ್ಲಿ ಕೂಡು ಮೌಂಟ್ ಇಲ್ಲಿ ಐತ್ಲ, ಇದು ಸುತ್ತ ಕುಚ್ಚೈತಿ. ನನ್ನ ಪುಣ್ಯ ಗೊಬ್ಬರ ಹೊಕ್ಕೈತ್ರಿ. ಅದು ಗೊಬ್ಬರ ಪೂರಾ ಕೆಳಗಾಗಿ ನಿಂತೈತಿ. ಈಗ ಹಿಂಗೆ ಕೂಡೋದು ಬಿಚ್ಚಿಬಿಡ್ತದೆ. ಯಾಕೋ ನಸೀಬೇ ಚಲೋ ಇಲ್ಲ ಅಂತ ಅದೇ. ಈಗ ಅದು ಕುಡಿಸ್ಬೇಕಂದ್ರೆ ಹೊಳೆ ಕೊಡಂಗಿಲ್ಲ. ಒಂದು MCL ತಂದು ಪರ್ಮನೆಂಟ್ ಕುಂಡಿಸ್ಬೇಕು. ಪರ್ಮನೆಂಟ್ ಕುಡಿಸಿದ್ರೆ ಹೆಲ್ಮೆಟ್ ಹಾಳಾಕೈತಿ. ಹೆಲ್ಮೆಟ್ ಭಾಳ ಕಾಸ್ಟ್ಲಿ ಐತ್ರಿ. ಅದು ನೋಡೋಣ್ರಿ ಏನ್ರಿ ಮಾಡೋದು. ಮತ್ತು ಮಾಡೋದು ಅದ್ರ ಸಂಬಂಧ ಇದ್ರೆ ಹಚ್ಚೇ ಬಿಡೋಣ MCL. ಏನು ಮಾಡೋದು? ಬಟ್ ಅದು MCL ಹಚ್ಚಿದಂದ್ರೆ ಪರ್ಮನೆಂಟ್ ಕೂತು ಬಿಡ್ತೈತಿ. ಒಂದು ಟೈಮ್ ಕೂತಂದ್ರೆ ಮುಗೀತು. ಒಳ್ಳೆ ನೀವು ಬೆಕ್ಕಾದ ಮಾಡಿರಿ, ಹುಚ್ಚಂಗೆ ಇಲ್ಲ. ಈಗ ನಿಮ್ಮ ತೋರಿಸಿ ನೋಡ್ರಿ, ಒಂದು ಬೈಕಿಗೆ ಒಂದು ಮೌಂಟ್ ಹಾಕಿದೆಯಲ್ಲ, ಅದಕ್ಕೆ MCL ಹಚ್ಚೀನಿ. ಈಗ ಇದೈತ್ಲ, ಈಗ MCL ಕೂತಿದ್ರಿ. ಇದು ಎಷ್ಟು ಒದ್ದಾಡಿದ್ರು ಕಿತ್ತಂಗಿಲ್ಲ ಅದು. ಈಗ ನೋಡ್ರಿ ಏನಾಕೈತಿ. ಇದು MCL ಸಿಗುತ್ತೆ ನಂತರ ಏನೂ ವಿಡಿಯೋ ಅಂತೂ ಆಗೋದಿಲ್ಲ. ಬಟ್ ಒಂದು ನಸೀಬ್ ಏನು ಚಲೋ ಅಂದ್ರೆ ಕ್ಯಾಮ್ರಾ ಉಳಿದ್ರಿ. ಪೂರಾ ಹೈವೇ ಮ್ಯಾಗ ಕೆಳಗೆ ಡೌನ್ ಆಗಿತ್ತು. ಎದಕ್ಕೆ ಡೌನ್ ಆಗ್ಯದ ನಾನು ನೋಡ್ತೀನಿ, ಒಂದು ಸೈಡ್ ಉಜ್ಜಿಬಿಟ್ಟಿತ್ತು. ಇರಲಿ, ಆಗೋದಿಲ್ಲ ಚಲೋದಕ್ಕೆ. ಏನೋ ದೊಡ್ಡದಾಗೋದಿತ್ತು, ಸಣ್ಣದ್ರ ಮುಗೀತು. ಹೋಗೋನು ಎಲ್ಲರೂ MCL ಸಿಕ್ತಂದ್ರೆ MCL ತಂದು ಹಚ್ಚಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಬ್ರಿಡ್ಜ್ ಯಾವಾಗ ಮುರಿದೈತೆ ಏನು ಗೊತ್ತಿಲ್ಲ. ಬ್ರಿಡ್ಜ್ ಮುರಿದೈತಿ. ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಮುರಿದೈತಿ. ಆ್ಯಂಡ್ ಇದು ಯಾವುದಂದ್ರೆ, ಇದು ಬ್ರಿಡ್ಜಿನ ಹೆಸರು ಏನೋ ಐತ್ರಪ್ಪ, ಏನು ಹೇಳ್ತಿಲ್ಲ. ಇದು ತಮಿರಾಬಾರಾನಿ ರಿವರ್ ಹತ್ರ. ಏನಿದು ಈಗ ಈ ಬ್ರಿಡ್ಜ್ ಏನು ಈಗ ಮುರಿತೋ ಯಾವಾಗ ಮುರಿತೋ ಏನೂ ಗೊತ್ತಿಲ್ಲ. ಅದ್ರ ನೀರಂತರೂ ಭಾಳ ಸ್ಪೀಡ್ನಾಗ ಹೊಂಟಾವ. ಬಟ್ ಶಾಂತ ಅದಾವ ನೀರು. ನೋಡ್ರಿ, ಆದ್ರೆ ನೋ ಮೋಟೋ ಬ್ಲಾಗ್ಸ್. ಸಾರಿ ಗಾಯ್ಸ್, ಸಾರಿ. ಬೈ ವ್ಯೂ ಏನು ಮಸ್ತ್ ಅದ ರೀ ಇದು. ವಾ ಬ್ಯಾಕ್ಗ್ರೌಂಡಲ್ಲಿ ಬಂದೇ ಬಿಡ್ತೀಯ ಅಣ್ಣ ನೀನು. ಬೈಕ್ ಇಲ್ಲಿ ಹಚ್ಚೇವಿ. ಆಕಳು ತೊಗೊಂಬರಕತ್ತಾಳ. ಅಣ್ಣ ಇಲ್ಲಿ ಕೂತಾನ. ಹಿಂದಿನ ಬ್ಯಾಕ್ಗ್ರೌಂಡ್ ನೋಡ್ರಿ ಹೆಂಗೆ ಕಾಣ್ತದೆ. ಇಲ್ಲಿ ಬೈಕ್ಗಳು ನೋಡ್ರಿ ಅದ್ರ ಕೂಡ ಏನು ಮಸ್ತ್ ಕಾಣತಿಲ್ಲ. ಟೈಮ್ ಬಂದ್ರೆ 4:30 ಐತಿ. 4:30ಗೆ ಈ ಮಸ್ತ್ ವ್ಯೂ ಇದು. ಈ ಒಂದು ಸೀನ್ ಏನಂದ್ರೆ, ಯಾವುದೋ ಮೋಟೋ ಬ್ಲಾಗ್ ಇಲ್ಲಿ ತನಕ ಮಾಡಲಿಲ್ಲ. ರಾಮೇಶ್ವರಂ ಬರೀ ಇನ್ನು 30 ಕಿಲೋಮೀಟ್ರ್ ಅಷ್ಟೇ ಉಳಿತು. ಸೊ ಏನು ಮಾಡೋದಂದ್ರೆ ಅದಕ್ಕೆ MCL ಹಾಕಿದ್ದಿಲ್ಲ. ಸೊ ಅಲ್ಲಿ ಅಂಗಡಿಯಾಗ MCL ಪರ್ಚೇಸ್ ಮಾಡೀವಿ. ಎಲ್ಲೆಲ್ರಿ ನಾಷ್ಟಕ್ಕೆ ಏನ್ರಿ ಅಲ್ಲೆಲ್ರಿ ಚಾದು ಕುಡಿಯೋಕೆ ನಿಲ್ಸಿದ್ದೇವೆ ಅಂದ್ರೆ MCL ಅದಕ್ಕೆ ಹಾಕೋನು ಒಂದು 10-15 ನಿಮಿಷ ಅದು ಡ್ರೈ ಆಗಿಬಿಡ್ಬೇಕು. ಡ್ರೈ ಆಗಿಬಿಟ್ಟ ಮ್ಯಾಗ ಅದನ್ನು ಯೂಸ್ ಮಾಡ್ಬೋದು ನಾವು. ಈ ಸಲ ಹಾಗೆ ಹಾಕಿ ಯೂಸ್ ಮಾಡೋದಂದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ಅದು MCL ಐತಿ. ಒಂದು ಕೂತಂದ್ರೆ ಪರ್ಮನೆಂಟ್ ಒಂದು ಹೆಲ್ಮೆಟೇ ಹಾಳಾಗಬೇಕು, ಇಲ್ಲ ಒಂದು MCL ಹಾಳಾಗಬೇಕು. ಹಾಗೆ MCL ಅಂತೂ ಹಾಳಾಗಂಗಿಲ್ಲ, ಹೆಲ್ಮೆಟೇ ಹಾಳು ಮಾಡ್ತೈತೆ ರೀ ಅದು. ಸೊ ಸ್ವಲ್ಪ ನೋಡಿ ಮಾಡಿ ಹಚ್ಬೇಕ್ರಿ. ಒಂದು 10-15 ನಿಮಿಷ ರೆಸ್ಟ್ ಕೊಡಬೇಕು. 10-15 ನಿಮಿಷ ಆರಾಗಿ ಬಿಡ್ಬೇಕು. ಆರಿದಾದ್ಮ್ಯಾಗ ಯೂಸ್ ಮಾಡ್ಬೇಕ್ರಿ. ಸೊ ಆಮೇಲೆ ಪಂಬನ್ ಬ್ರಿಡ್ಜ್ ಮ್ಯಾಗ ಇರೋನತ್ತ. ಪಂಬನ್ ಬ್ರಿಡ್ಜ್ ಮ್ಯಾಗ ರಾಮೇಶ್ವರಂಗೆ ಹೋಗೋನು. ಇಷ್ಟು ಮಸ್ತ್ ಐತಿ. ಏನು ಇದಕ್ಕೊಂದು ಏನೂ ಹೇಳೋದೇ ಇಲ್ಲ, ಆ ಪರಿ ಐತಿ. ಆ್ಯಂಡ್ ನಮ್ಮ ಬೈಕ್ ಕೂಡ ಫೋಟೋ ತೊಗೊಳಕ್ಕೆ ಹುಡುಗರು
ವಾ ಓಕೆ ನಾವು ವಿ ಆರ್ ಇನ್ ರಾಮೇಶ್ವರಂ ಅಂತೂ ಇಂತೂ ರಾಮೇಶ್ವರಂ ಬಂದೇವಿ ವಿತೌಟ್ ಎನಿ ಮೋಟೋ ಬ್ಲಾಗ ಸಾಮಾನೆಲ್ಲ ಹಿಂಗೆ ಹೋಗಿದ್ದೇವಿ ಅಲ್ಲಿ ಜಾಕೆಟ್ ಬಿದ್ದೈತಿ ಇಲ್ಲೊಂದು ಜಾಕೆಟ್ ಬಿದ್ದೈತಿ ಆ್ಯಂಡ್ ಇದೊಂದು ಹೆಲ್ಮೆಟ್ ಅದೊಂದು ಹೆಲ್ಮೆಟ್ ಏನು ಮಾಡೀವ್ರಿ ಎಮ್ಸಿಲ್ ಹಚ್ಚಿಬಿಟ್ಟೇವಿ ಮತ್ತು ಮಳೆ ಬತ್ತು ತೊಯ್ದು ಬಿಟ್ಟೈತಿ ಒಂದು ಸ್ವಲ್ಪ ಮತ್ತೆ ಹಗರಾಗೈತಿ ಸೊ ಏನು ಮಾಡ್ಬೇಕು ಇನ್ನೊಮ್ಮೆ ಚೆಕ್ ಮಾಡಿ ಅದು ಬೀಳ್ತೈತೋ ಇಲ್ಲ ನೋಡಿ ನಮ್ಮ ಎಮ್ಸಿಲ್ ಹಚ್ಬೇಕಾಗ್ತೈತಿ ಅದಕ್ಕಿಂತ ಮೊದಲ ಇವತ್ತು ಹೊಟ್ಟೆ ಮಳೆ ಬಿಡಲಿಲ್ಲ ನಮ್ಗೆ ಏನು ಹೇಳಿದ್ರೆ ಅದ್ರ ಬಗ್ಗೆ 2 ದಿನ ಆಯ್ತು ರೀ ಕನ್ಯಾಕುಮಾರಿ ರಾಮೇಶ್ವರಂ ಭಾಳ ಅಂದ್ರೆ ಭಾಳ ತ್ರಾಸ ಮಾಡೈತಿ ಇರಲಿ ಹಂಗೋ ಹಿಂಗೋ ರಾಮೇಶ್ವರಂಗೆ ಬಂದೇವ್ರಿ ಇನ್ನೇನು ಇಲ್ಲ ಮುಂಜಾನೆ ಜಲ್ದಿ ಇದ್ದು ಪೈಲ ಧನುಷ್ಕೋಡಿ ಹೋಗೋನು ಇಲ್ಲಿಂದ 20 ಕಿಲೋಮೀಟ್ರ್ ಐತಿ ಆ್ಯಂಡ್ ಅಲ್ಲಿಂದ ಬಂದು ಆಮೇಲೆ ಜ್ಯೋತಿರ್ಲಿಂಗಕ್ಕೆ ಹೋಗೋನು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಹೊಳ್ಳೆ ರೂಮಿಗೆ ಬಂದು ಎಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಮಧುರೈ ಕಡೆ ಹೋಗೋಣಂತ ಸೊ ಈಗ ಏನಿಲ್ಲ ಫಸ್ಟ್ ATMಗೆ ಹೋಗೋಣ್ರಿ ಸ್ವಲ್ಪ ಕ್ಯಾಶ್ ಬೇಕಾಗ್ಯಾವ ಇಲ್ಲೆಲ್ಲ ಕ್ಯಾಶ್ ನಡೀತಾವೆ ಆನ್ಲೈನ್ ನಡೆಯಂಗಿಲ್ಲ ಆ್ಯಂಡ್ ಸೆಕೆಂಡ್ ಊಟಕ್ಕೆ ಹೋಗೋನು ಊಟ ಮಾಡಬೇಕು ಆ್ಯಂಡ್ ಥರ್ಡ್ ನೆಗಡಿ ಬಂದಿತ್ತು ರೀ ಪಟ್ಟನೆ ಹೋಗಿ 1-2 ಪ್ಯಾರಾಸಿಟಮಾಲ್ ಜ್ವರದ ಗುಳಿಗೆ ಏನು ಬರ್ತಾವಲ್ಲ ತೊಗೋಬೇಕ್ರಿ ಇಲ್ಲ ಅಂದ್ರೆ ನಾಳೆ ಪಕ್ಕ ಪೇಷಂಟ್ ಹಾಕಿವಿ ಮುಂದಿನ ರೈಡ್ ಎಲ್ಲ ಪರಿಸ್ಥಿತಿ ಬಿಡ್ತೈತಿ ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಮೇ ಬಿ ಸಣ್ಣದಾಗಿರ್ಬೇಕು ಸಣ್ಣದಾಗಿತ್ತಂದ್ರೆ ನಾಳೆ ವೀಡಿಯೋ ಕಂಟಿನ್ಯೂ ಮಾಡಿರ್ತೀನಿ ಇಲ್ಲ ಹೆಂಗೆ ಆಕೈತಿ ಹಂಗೆ ತೊಗೊಂಡು ಹೋಗ್ತೀನಿ ಅಂತ ಅದ್ರ ಬಗ್ಗೆ ಏನು ವಿಚಾರ ಮಾಡೋದು ಬೇಡ ಸೊ ಈ ವಿಡಿಯೋ ಇಲ್ಲಿ ಮುಗಿಸುತ್ತೆ ಮತ್ತೆ ಸಿಗೊಂಡ್ರೆ ನಾಳೆ ವಿಡಿಯೋದಾಗ ನಾಳೆ ವಿಡಿಯೋನಾಗ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿ ಹೋಗೋಣಂತ ಈ ವಿಡಿಯೋ ಇಲ್ಲಿ ಮುಗಿಸ್ರಿ ನಾಳೆ ಹೋಗೋಣ ಧನುಷ್ಕೋಡಿ ಮತ್ತೆ ಸಿಗೋಣಂತ ನಾಳೆ ವಿಡಿಯೋದಾಗ ಅಲ್ಲಿ ತನಕ ಟಾಡಾ ಬಾಯ್